ಇವತ್ತು ನನಗೆ ರಜೆ ಇದ್ದ ಕಾರಣ ಚಂದ ಮಾಡಿ ಬೈಕ್ನ ವಾಶ್ ಮಾಡಿ ಚೈನ್ ಸ್ಪ್ರೇ ಹೊಡೆದು ಒಬ್ಬರನ್ನ ಮೀಟ್ ಆಗುವಂತ ಹೊರಟಿದ್ದೆ. ಯಾರು ಅಂತ ಕೇಳಿದರೆ ರಾವೆಲ್ಸ್ ಪ್ರದೀಪ್ ಅವ್ರನ್ನ ಯಾಕೆ ಮೀಟ್ ಆಗಬೇಕು ಅಂತ ಹೇಳಿದರೆ ಅವರಿಗೆ 600K ಫಾಲೋವರ್ಸ್ ಆಗಿತ್ತು. ಹಾಗೆ ಒಂದು ವೀಡಿಯೋ ಮಾಡು ಅವ್ರ ಜೊತೆ ಅಂತ ಅಂದ್ಕೊಂಡು ನಾನು ಹೊರಟಿದ್ದೆ. ಯಾಕಪ್ಪ ನಾನು ಅವ್ರನ್ನ ಮೀಟ್ ಹಾಕಿ ಹೊರಟಿದ್ದೆ ಅಂತ ಹೇಳಿದರೆ 4 ವರ್ಷದಿಂದ ಅವ್ರ ಜೊತೆ ನಾನು ವೀಡಿಯೋ ಮಾಡಿದ್ದೆ. ಅವ್ರ ಜೊತೆ ಕೆಲವರು ವೀಡಿಯೋ ಮಾಡಿದವರೆಲ್ಲ ಮೋಸ ಮಾಡಿದ್ದಾರೆ, ಕೆಲವರು ಪರ್ಸ್ನಲ್ ಆಗಿಯೂ ಮೋಸ ಮಾಡಿದ್ದಾರೆ. ಅದನ್ನು ಹೇಳೋಕ್ಕೆ ಹೋಗಲ್ಲ. ಯಾಕೆ ಹೇಳಲ್ಲ ಅಂದರೆ ಪ್ರದೀಪ್ ಅವರೇ ಹೇಳಲ್ಲ ಯಾವ ಕಡೆನೂ ಅವ್ರು ಮೋಸ ಮಾಡಿದವ್ರು ಯಾರು ಅಂತ ಹೆಸರು ಹೇಳಲ್ಲ. ನಾನು ಯಾಕೆ ಹೇಳಲಿ ಅಲ್ವಾ? ಸೊ ಅದಕ್ಕೆ ನಾನು ಯಾರ ಹೆಸರು ಹೇಳಲ್ಲ. ಅವ್ರಿಗೆ ತುಂಬ ಜನ ಮೋಸ ಮಾಡಿ ಹೋದವರಲ್ಲ, ಇವಾಗ ಅವ್ರಿಗೆ ಗೊತ್ತಾಗ್ತಿದೆ ಪ್ರದೀಪ್ ಅವ್ರ ವ್ಯಾಲ್ಯೂ ಏನಂತ. ಪ್ರದೀಪ್ ಅವ್ರ ಮನೆ ಹುಡ್ಕೊಂಡು ಹೊರಟಿದ್ದೀನಿ, ಬಟ್ ಅಡ್ರೆಸ್ ಗೊತ್ತಾಗ್ತಿಲ್ಲ, ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ತುಂಬ ಟೈಮ್ ಹಿಂದೆ ಬಂದಿರೋದು, ಇವರು ಅಡ್ರೆಸ್ಸೇ ಗೊತ್ತಾಗ್ತಾ ಇಲ್ಲಪ್ಪ. ಯಾರನ್ನಾರು ಅಡ್ರೆಸ್ ಕೇಳಬೇಕಲ್ಲ, ಯಾರನ್ನ ಕೇಳಿ ಗುರು? ಅಯ್ಯೋ ಗುರು, ಈ ಮಕ್ಕಳಿಗೆ ಬಂದಾಗ ಒಬ್ಬರು ನೆನಪಾಗುತ್ತೆ ಗುರು, ಸ್ಟ್ರಾಂಗ್ ಸುಧಾಕರ. ಓಟಿ ಸುಧಾಕರ ಅಂತ ಹೇಳಿದ್ರು ತಪ್ಪಾಗಲ್ಲ ಅಲ್ಲ. ಇಲ್ಲಿ ಪ್ರದೀಪ್ ಅಂತ ವೀಡಿಯೋಸ್ ಮಾಡ್ತಾರಲ್ಲ, ಅವ್ರ ಮನೆಯಲ್ಲ ಗೊತ್ತಾ ಪ್ರದೀಪ್ ಅಂತ, ಪ್ರದೀಪ್ ರಾವೆಲ್ಸ್ ಅಂತ ಇನ್ಸ್ಟಾಗ್ರಾಮ್ ಗೊತ್ತಾ? ಇದು ಇದ್ರಾಗಲ್ಲ ವೀಡಿಯೋ ಮಾಡ್ತಾರಲ್ಲ ಪ್ರದೀಪ್ ಅಂತ. ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಮಾಡ್ತಾರೆ, ಅವ್ರು ಚೆನ್ನಾಗಿ ವೀಡಿಯೋ ಮಾಡ್ತಾರೆ. ನಾನು ಈಶ್ವರ್ ಅಂದ್ಕೊಂಬಿಟ್ಟು ಇವರು ಪ್ರದೀಪ್ ಈಶ್ವರ್ ಅಂದ್ಕೊಂಬಿಟ್ರು. ಅಯ್ಯೋ ಸರಿ ಸರ್, ನಾ ದಡ್ಡನ ಮಗ ಗುರು. ಯಾರು ಹುಡುಗರ ಹತ್ರ ಕೇಳಬೇಕು, ಇದು ಯಾರು ನಾ ಅಂಕಲ್ ಹತ್ರ ಕೇಳ್ರೆ ಅವ್ರು ಯಾರು ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ. ನಾ ಪ್ರದೀಪ್ ಅಂತ ಅವರು ಪ್ರದೀಪ್ ಈಶ್ವರ್ ಅಂದ್ಕೊಂಬಿಟ್ರು ಅನಿಸುತ್ತೆ. ಎಲ್ಲದ್ರ ಬಗ್ಗೆ ನನಗೆ ಅರಿವಿದೆ ಸರ್. ನಾನು ದಡ್ಡ ಅಲ್ಲ, ಅಮಾಯಕ ಅಲ್ಲ. ಕೊನೆಗೆ ಒಂದು ಹುಡುಗ ಅಡ್ರೆಸ್ ಹೇಳ್ದೆ ಗುರು, ಇಲ್ಲಿ ಹೋಗ್ಬೇಕಂತ ಹೇಳ್ದ. ಸರಿ ಓಕೆ ಅಡ್ರೆಸ್ ಹೇಳ್ದಲ್ಲ, ಪಾಪ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಬ್ರೋ ನೀನು ವೀಡಿಯೋ ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದೆ. ಅದಕ್ಕೆ ಅವನು ಏನು ಹೇಳ್ದೆ ಗೊತ್ತಾ ಗುರು, ಅಪ್ಪ ಅಣ್ಣ ವೀಡಿಯೋ ಮಾಡಬೇಡ, ಅಮ್ಮ ಬೈತಾರೆ ಅಪ್ಪ ಬೈತಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ಅಪ್ಪ ಅಮ್ಮ ಬೈತಾರೆ ಅಂತ ಹೇಳಿದರೆ ನೀನು ಯಾವತ್ತೂ ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ಅಡ್ರೆಸ್ ಹೇಳಿದ್ದಾನೆ, ಹೋಗಬೇಕು. ಯಾವುದು ಅರಳಿ ಮರ ಅಂದ. ಇಲ್ಲಿ ನೋಡ್ರಿ 4 ಅರಳಿ ಮರ ಸಿಕ್ಕಿದೆ, ಯಾವ ಅರಳಿ ಮರ ಅಂತ ಗೊತ್ತಾಗ್ತಾ ಇಲ್ಲ. ನೋಡ ಹೊಟ್ಟೆ ಬೇರೆ ಹಸು ಆಗ್ತಿದೆ. ಇವಾಗಲೇ 4 ಗಂಟೆ ಆಗಿದೆ ಗುರು. ಇನ್ನು ಅವ್ರ ಮನೆಗೆ ಹೋಗಿ ವೀಡಿಯೋಸ್ ಎಲ್ಲ ಮಾಡೋತ್ತಿಗೆ ಹಬ್ಬ ಅಂದರೆ 8 ಗಂಟೆ ಆಗುತ್ತೆ ಅನಿಸುತ್ತೆ. ಏನಿಲ್ಲ, ಅವ್ರ ಮನೆಯಲ್ಲ ಊಟ ಮಾಡ್ಕೊಂಡು ಎಲ್ಲ ಮಲ್ಕೊಂಡ್ಬಿಡ್ತೀನಿ, ಬೆಳಿಗ್ಗೆ ಎತ್ಕೊಬರ್ತೀನಿ. ಅಡ್ರೆಸ್ ಕೇಳಿ ಕೇಳಿ ಮೆಡ್ರೆಸ್ ಹೋಗೋ ಪರಿಸ್ಥಿತಿ ಬಂತು ಗುರು. ಅಣ್ಣ ಎಲ್ಲಿದೆಯಾ ಅಣ್ಣ? ಎಲ್ಲಿ ಮೇಲೆ ಟಾಪಲ್ಲಿ ಪಕ್ಕ ಇದ್ದಾರಾ? ಯಾರೋ ಮನೆಗೆ ಗೇಟ್ ತೆಗೆದು ಹೊಡಿತಾರೆ ಈಗ ಪಕ್ಕ. ಇದೆ ಗುರು, ಕ್ಲೋಸ್ ಇದೆಯಲ್ಲ. ಇಲ್ಲ ದಾವಣಗೆರೆ ಬಂದಾರಲ್ಲ. ಗುರು ಅವ್ರು ನೋಡಿ, ಪ್ರದೀಪ್ ಅವ್ರು ವೀಡಿಯೋ ಮಾಡ್ತಿರೋ ಜಾಗ ಇದು. ಇದೇ ಮರ ನೋಡಿ, ಇದೇ ಮರದ ಹತ್ರ ನಿಂತ್ಕೊಂಡು ಎಷ್ಟೋ ಸಲ ವೀಡಿಯೋ ಮಾಡಿದ್ದಾರೆ. ಅವ್ರು ಮೀಟ್ ಆಗುವಂತ ಬಂದೆ. ಅವರು ಮೀಟಾಗಿ ಒಂದು 600K ಆಗಿದ್ದಲ್ಲ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡುವ ಅಂದ್ಕೊಂಡಿದ್ದೆ. ಅವರು ಸಿಕ್ಕಿಲ್ಲ. ದಾವಣಗೆರೆ ಹೋಗಿದ್ರಂತೆ. ನಂಗೆ ದಾವಣಗೆರೆ ಹೋಗಿದ್ದು ಗೊತ್ತಿತ್ತು, ಬಟ್ ಅವರು ಇನ್ನೂ ಬಂದಿದ್ದಾರೆ ಅಂದ್ಕೊಂಡಿದ್ದೆ. ಅವ್ರು ಬಂದಿಲ್ಲಂತೆ. ಅವ್ರ ಮನೆಗೆ ಹೋದೆ, ಅವ್ರ ಮನೆ ಎಲ್ಲ ಖಾಲಿ ಇತ್ತು. ಪಕ್ಕದಲ್ಲಿ ಕೇಳಿದೆ, ಅವರು ದಾವಣಗೆರೆ ಹೋಗಿದ್ರು ಇನ್ನೂ ಬಂದಿಲ್ಲ ಅಂತ ಹೇಳಿದರು. ಸರಿ ಅಂತ ವಾಪಸ್ ಬಂದೆ. ಸರಿ ಬ್ರೋ, ನೆಕ್ಸ್ಟ್ ಟೈಮ್ ಮೀಟ್ ಆಗ್ತೀನಿ ನಿಮ್ಮನ್ನ. ಈ ವಿಡಿಯೋ ಎಲ್ಲಾದರೂ ನಿಮ್ಗೆ ಸಿಕ್ಕಿದ್ರೆ, ಒಂದೇಳೆ ನಿಮ್ಗೆ ರೀಚ್ ಆದರೆ ಕಮೆಂಟಲ್ಲಿ ಒಂದು ಹಾರ್ಟ್ ಸಿಂಬಲ್ ಕಳಿಸಿ ಬ್ರೋ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.
ರಕ್ಷಿತ್ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.